ತುಮಕುತ್ತೂರು ಮಹಾರಾಜಕ್ಕೆ ಅವರ ಹೆಚ್ಚದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಲವು ಮಾತೇನು ನೀನೊಲೆದು ಪಾದವನಿತ್ತ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರು ಕೃಪೆಯಾಗು. ಸದಾವಕಾಲ ಸ್ಮರಣೀಯರಾದ ಪೂಜ್ಯ ಬಸವಾದಿ ಪ್ರಮುಖರನ್ನ, ಪರಮ ತಪಸ್ವಿ ಜಂಗಮದು ಜ್ಯೋತಿ ಮಹಾಮಹಿಮರಾಗಿರ್ತಕ್ಕಂತಹ ಈ ಪುಣ್ಯದ ನೆಲವನ್ನು ಇನ್ನಷ್ಟು ಪವಿತ್ರಗೊಳಿಸಿರ್ತಕ್ಕಂತಹ ಅಪ್ಪ ಅತನಿಯ ಮುರುಗೇಂದ್ರ ಶಿವಯೋಗಿಗಳನ್ನು ಭಕ್ತಿಯಿಂದ ಧ್ಯಾನಿಸ್ತಾ, ಹೌದಾ ನಿಮ್ಮದೇ ಆಗಲಿ ಬಂದ್ ಮಾಡ್ತೀನಿ ಹಾಂ ಸರಿಸ್ಬಿಡ್ರಿ. ಅದ್ವೈತ ಸಾರ್ವಭೌಮರಾಗಿರ್ತಕ್ಕಂತಹ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳನ್ನು, ಷಡ್ಶಾಸ್ತ್ರಗಳನ್ನು ಈ ದರೆಗೆ ಕೊಟ್ಟಿರ್ತಕ್ಕಂತಹ ಪರಮ ತಪಸ್ವಿಗಳಾಗಿರ್ತಕ್ಕಂತಹ ಪರಂಜ್ಯೋತಿ ಸ್ವರೂಪಕರಾಗಿರ್ತಕ್ಕಂತಹ ಶ್ರೀಮನ್ ನಿಜಗುಣ ಶಿವಯೋಗಿಗಳನ್ನು, ಕ್ಷೇತ್ರದ ಆರಾಧ್ಯ ಜಗನ್ಮಾತೆಯಾಗಿರ್ತಕ್ಕಂತಹ ಕೆರೆಲಕ್ಕವ್ವ ದೇವಿಯ ಪವಿತ್ರ ಶ್ರೀಚರಣಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ನಮಗೆಲ್ಲ ದರ್ಶನಾಶೀರ್ವಾದವನ್ನು ಕೃಪೆ ಮಾಡ್ತಿರ್ತಕ್ಕಂತಹ ಕಾಯಕ ಯೋಗಿಗಳು, ಶಿವಯೋಗಿಗಳಾಗಿರ್ತಕ್ಕಂತಹ ಪರಮಾರಾಧ್ಯ ಗುರುಗಳಾಗಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮರುಳಸಿದ್ಧ ಮಹಾಶಿವಯೋಗಿಗಳವರ ಪವಿತ್ರ ಜಂಗಮ ಶ್ರೀಚರಣಗಳಲ್ಲಿ ಇಲ್ಲಿವರೆಗೂ ನೇತೃತ್ವವನ್ನು ಕರುಣಿಸಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಹೋಗಿರತಕ್ಕಂತಹ ಪೂಜ್ಯ ಶ್ರೀ ಸಿದ್ಧಲಿಂಗಪ್ಪಂಗಳವರ ಪವಿತ್ರ ಶ್ರೀಚರಣಗಳಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಸೊಗಬು ಸುಂದರವಾಗಿ ಸಂಘಟನೆ ಮಾಡಿರತಕ್ಕಂತಹ ಭಜನಾ ಪ್ರೇಮಿಗಳು, ವಿಶೇಷವಾಗಿ ನಮ್ಮ ಗಾನ ಸುಧಾಕರರಾಗಿರ್ತಕ್ಕಂಥ ಮಹಾದೇವಪ್ಪನ ಹುಲ್ಯಾಳವರ ಮೇಲೆ ಅಪಾರವಾಗಿರ್ತಕ್ಕಂಥ ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂತಹ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಶಿವಾನಂದನ ದಿವಾನ್ಗಳವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದ ಘನತೆಯನ್ನು ಇನ್ನಷ್ಟು ಹೆಚ್ಚಿರ್ತಕ್ಕಂತಹ ನಮ್ಮ ಅಥಣಿ ತಾಲೂಕಿನ ಅಪರೂಪದ ಶ್ರೀಮಂತರು, ಅವರು ಹೊರಗೂ ಶ್ರೀಮಂತರದಾರ, ಒಳಗೂ ಶ್ರೀಮಂತರದಾರ. ಹೆಂಗೆ ಶ್ರೀಮಂತರದಾರು ಅಂತಂದ್ರೆ, ವಿಚ್ ಇಸ್ ಸಿಂಪಲ್ ದ್ಯಾಟ್ ಈಸ್ ನೊಬೆಲ್ ಅನ್ನುವ ರೀತಿ ಅವರು ಮೊಬೈಲ್ ತೆಗೆದು ನೋಡಿದ್ರಿ ಅಂತಂದ್ರೆ ಅವರ ಶ್ರೀಮಂತಿಕೆಗೆ ತಕ್ಕಂಗೆ ಅವರು ದೊಡ್ಡದೊಂದು ಆ್ಯಪಲ್ ಫೋನ್ ಇಡಬೇಕಾಗಿತ್ತು. ಅವರು ಆ್ಯಪಲ್ ಫೋನ್ ಇಟ್ಟಿಲ್ಲ, ಸಂಜೆಗೆ ಆ್ಯಪಲ್ ತಿನ್ಕೋತ ಸಣ್ಣದ ಫೋನ್ ಇಟ್ಟು ಆರಾಮಾಗಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ನಮ್ಮ ಸದಾಶಿವನ ಬುಟಾಳಿ ಅವರು ಅನ್ನತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ಹೇಳ್ತಾ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ನಮ್ಮ ಗಿರೀಶನ್ನ ಬುಟಾಳಿ ಅವರು ಸಹಿತ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಸದಾವಕಾಲ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ. ಅವರು ಇದ್ದಾರೆ. ನಮ್ಮ ಬಂಗಾರದಂಥ ನಮ್ಮ ಚಂದ್ರಶೇಖರನ್ನ ಯಲಟ್ಟಿಯವರು ಸಹಿತ ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ನಮ್ಮ ಸಾಹೇಬರು ASI ಸಾಹೇಬರು ಇತ್ತೀಚೆಗೆ ನಮ್ಮ ಜಮಖಂಡಿ ಒಳಗೊಬ್ಬರು ASI ಸಾಹೇಬರು ಅನಿವಾರ್ಯ ಒಂದು ಅಪಮೃತ್ಯುಗೊಳಗಾದಾಗ PSIಗಳನ್ನ ಕಂಡ್ರೆ ನಾವು ಬಹಳ ಅಭಿಮಾನ ಕಾಣ್ತಿದ್ವಿ, CPIನ ಕಂಡ್ರೆ ಭಾಳ ಅಭಿಮಾನ, SP DYSP DSP ಅಂಥೇಳಿ ನಾವು ನೋಡ್ತಿದ್ವಿ. ಅವತ್ತೊಬ್ಬ ASI ಒಬ್ಬ ಸಣ್ಣ ಹುದ್ದೆ ಒಳಗಿದ್ದರೂ ಸಹಿತ ಅವರು ತಮ್ಮ ಪ್ರಾಣವನ್ನು ಕಳ್ಕೊಂಡಾಗ ಇಡೀ ಜಮಖಂಡಿ ತಾಲೂಕು ಕಣ್ಣೀರು ಹಾಕಿದ್ದನ್ನು ನಾವು ಮೊನ್ನೆ ನೋಡಿದ್ವಿ. ಅಂತಹ ASI ಒಂದು ಹುದ್ದೆ ಒಳಗೆ ಇಟ್ಟುಕೊಂಡು ಎಷ್ಟು ಅಪರೂಪವಾಗಿರ್ತಕ್ಕಂಥ ಜ್ಞಾನವನ್ನು ತಮ್ಮೊಳಗೆ ಇಟ್ಟುಕೊಂಡು, ಕಾಕಿ ಅಂದ ನಂತರ ಬರೀ ಅದು ಕಾಕಿ ಅಂದ ನಂತರ ಕಾಕಿ ಅಲ್ರಿ ನಿಮ್ದು ಬಟ್ಟೆ, ಹ್ಞೂ ಅನ್ರಿ ನೀವು ಸುಮ್ಕೊಂಡ್ರೆ ಬೇಡ್ರಿ ಅಲ್ಲಿ ಅವ್ರ ಕಾಕಿ ಏನು ಮಾಡದಪ್ಪ ಅಂದ್ರೆ ಅದು ಕಾಕಿ ಅಂದ ನಂತರ ಅದನ್ನು ಒಪ್ಕೊಳ್ಳಂಗಿಲ್ಲ. ಅದು ಏನು ಮಾಡುತ್ತಂದ್ರೆ ಶೋಧಿಸುವ ಕೆಲಸವನ್ನು ಮಾಡ್ತದೆ. ಕಾವಿ, ಕಾಕಿ, ಕಾದಿ ಇವೊಂದು ವಿಶೇಷ ಗುಣಮೌಲ್ಯಗಳೇನು ಹೊಂದ್ಯಾವು. ಅದೇ ರೀತಿ ಕಾಕಿ ಬಟ್ಟೆ ಹಾಕೊಂಡ್ರೊಳಗೊಬ್ಬ ಕವಿ ಅದಾನು ಅಂತಂದ್ರೆ ಅದು ನಮ್ಮ ವೇದಿಕೆ ಮೇಲೆ ನಾವು ನೋಡ್ತಾ ಇದ್ದೀವಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ನಮ್ಮ ದರ್ಯಪ್ಪ ಸರ್ ಚಿಕ್ಕಾಗೊಂಡಿ ಅವರಲ್ಲಿ ಸಹಿತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ನಮ್ಮ ಮಲ್ಲಿಕಾರ್ಜುನ ಹಳ್ಳದಮಳ ಅವರಿದ್ದಾರೆ ಕಲಾವಿದರು. ವಿಶೇಷವಾಗಿ ವೇದಿಕೆ ಮೇಲೆ ಅವರು ಇವರು ಎನ್ನಲಾರದೆ ನಮ್ಮ ದೈವ ಇದೆ. ಆ ಕಡೆಯಿಂದ ಈ ಕಡೆ ತನಕ ನಮ್ಮ ಗುಂಡೆವಡಿ ಹಿರಿಯರು ಗುರುವರಿದ್ದಾರೆ. ಅವರು ಇವರು ಎನ್ನಲಾರದೆ ಈ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸಿ ಭಾಳ ಸುಂದರವಾಗಿರುವ ತಮ್ಮ ಭಜನಾ ಸೇವೆಯನ್ನು ಕೈಗೊಳ್ಳಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಒಂದು ಭಕ್ತಿ ಶರಣಾರ್ಥಿಗಳು. ಟೈಮರ್ ಆಗೈತಿ, ನಾವು ಊಟ ಮಾಡಿ ಒಂದನ್ರಿ. ನಿಮ್ದು ಯಾರ್ದು ಊಟ ಆಗಿಲ್ಲ ಅಂತ ನನಗೆ ಗೊತ್ತೈತಿ. ನನಗೆ ಅಪ್ಪಗಳ 4 ಬಾಡಿ ಹುಗ್ಗಿನ ತಿನ್ನಿಸಿ ಕಳ್ಸ್ಯಾರ ನನಗೆ. ಅದಕ್ಕಾಗಿ ನಿಮ್ಮನ್ನೆಲ್ಲ ನೋಡಕತ್ರ ಮಾತಾಡ್ಬೇಕಂತ ಅನಿಸ್ಲಾಕತ್ತೈತಿ. ನಮ್ಮ ನಿರೂಪಕರು ಹೇಳ್ಯಾರ, ನನಗೆ ಗೆರೆ ಹೊಡೆದು ಕಳಿಸ್ಯಾರ. ಆದರೂ ಒಂದಿಷ್ಟು ಒಳ್ಳೆಯ 4 ಮಾತುಗಳನ್ನು ಈ ವೇದಿಕೆ ಮೂಲಕ ಹಂಚ್ಕೊಳ್ಬೇಕು ಅಂತಂದಾಗ ಅಲ್ಲಮ ಪ್ರಭುಗಳು ಒಂದು ಸುಂದರವಾಗಿರುವ ವಚನವನ್ನು ಬರೀತಾರೆ. ಬೆನ್ನೆ ಕರಗಲು ಕಂದಲ ಬಿಟ್ಟರೆ ಕಂದಲ ಕರಗಿತ್ತು ಬೆನ್ನೆ ಉಳಿದಿತ್ತು ಅಂತಾರೆ.
ಬೆಳಗಿನ ವಚನ ಇದು. ಏನು ಅಂತಂದರೆ, ಈಗ ನಿಮಗೆಲ್ಲ ನಾನು ಸಾಮಾನ್ಯ ಪ್ರಶ್ನೆ ಮಾಡ್ತೀನಿ. ನಿಮ್ಮಲ್ಲಿ ದನಗಳದವ್ರಿ? ದನಗಳು ಇದ್ದ ಕಾಲಕ್ಕೆ ನಿಮ್ಮ ಹೆಣ್ಮಕ್ಳು ಏನು ಮಾಡ್ತಾರೆ? ಬೆನ್ನಿ ಕಾಸ್ತಾರೆ, ತುಪ್ಪ ಕಾಸಂಗಿಲ್ಲ. ಮತ್ತು ಅರ್ಥ ಮಾಡ್ಕೊಡ್ರಿ, ಶಬ್ದ ಚಂದಂಗೆ ತಿಳ್ಕೊಬೇಕು. ಮಧ್ಯದಾಗ ನಾ ಏನು ಮಾತಾಡಕತ್ತೀನಿ, ನೀವೇನು ಮಾತಾಡತ್ತನ್ಬಾರ್ದು. ಏನು ಮಾಡ್ತಾರೆ? ಬೆನ್ನಿ ಕಾಯಿಸಿದ ನಂತರ ಏನಾಗ್ತದೆ ರೀ? ತುಪ್ಪ ಆಗತ್ತೆ. ಆ ಬೆನ್ನಿ ಕಾಯಿಸ್ಬೇಕಾದ್ರೆ ಏನು ಇಡಬೇಕು? ಪಾತ್ರೆ ಇಡಬೇಕು. ಅದಕ್ಕೆ ಅವರು ಕಂದಲ ಅಂತ ಕರೆದ್ರು. ಬೆನ್ನಿ ಕರಗಬೇಕಾದಾಗ ಏನಿಟ್ರಿ? ಕಂದಲ ಪಾತ್ರೆ ಇಟ್ಟರು. ಇಲ್ಲಿ ಅಲ್ಲಮ ಪ್ರಭುಗಳು ಹೇಳಕತ್ತಾರ, ಇಲ್ಲಿ ಏನು ಕರಗೈತಿ ಅಂದ್ರೆ ಪಾತ್ರೆ ಕರಗೈತಿ, ಬೆನ್ನಿ ಉಳಿದ ಚೆನ್ನಾಕತ್ತಾರ. ಇದನ್ನ ನೀವು ಒಪ್ಕೋತೀರೇನು? ಒಪ್ಕೋತೀರೇನು? ಇಲ್ಲತ್ತೀರೇನು? ಯಾಕ್ರಿ? ಪಾತ್ರೆ ಭೌತಿಕವಾದ ವಸ್ತು, ಅದು ದ್ರವ, ಅದು ಕರಗಂಗಿಲ್ಲ, ಅದು ಬೇಗ. ಆದ್ರೆ ನೀವೇನು ಹೇಳಕತ್ತೀರಿ? ಪಾತ್ರೆ ಕರಗೈತೆ ಅನ್ನಕತ್ತೀರ. ಇದು ಹೆಂಗ ಅಂತ ಕೇಳಿದಾಗ ನಿಮಗೆ ತಿಳಿಯೋ ಭಾಷೆ ಒಳಗೆ ನನಗೆ ತಿಳ್ಕೊಂಡು ಒಂದು 4 ಮಾತು ಏನೋದು ಹೇಳೋದು ಅಂತಂದ್ರೆ, ಮಹಾದೇವಪ್ಪನ ಹುಲ್ಯಾಳ್ ಅವರ ಶರೀರ ಅನ್ನತಕ್ಕಂಥದ್ದು ಪಾತ್ರೆ, ಅವರ ಹಾಡಿರ್ತಕ್ಕಂಥ ಹಾಡುಗಳು ಬೆನ್ನಿ ಅನ್ನತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಅವರ ಶರೀರ ನಮ್ಮಿಂದ ದೂರ, ಅವರ ಶರೀರ ನಮ್ಮ ಕಣ್ಣಿಗೆ ಇವತ್ತು ಕಾಣುವತ್ತು, ಆದ್ರೆ ಅವ್ರು ಹಾಡಿದ ಹಾಡು ಕಿವಿಗೆ ಕೇಳ್ತಾವ ನೋಡ್ರಿ. ಅವ್ರು ಹಾಡಿದ ಹಾಡನ್ನು ನಾವು ಸ್ಮರಿಸ್ತೀವಿ. ಅದನ್ನು ಅಲ್ಲಮ ಪ್ರಭುಗಳು ಹೇಳಕತ್ತಾರ, ಅಲ್ಲಿ ಏನೈತಿ ಅಂದ್ರೆ ತುಂಬಿ ಇಲ್ಲ, ಸುಗಂಧ ಐತಿ ಅಂತಾರೆ. ಏನಿಲ್ಲ, ಹೂ ಇಲ್ಲ ಅಲ್ಲಿ, ಆದರೂ ಸುವಾಸನೆ ಐತಿ. ಹುಲ್ಯಾಳ ಮಹಾದೇವಪ್ಪನವ್ರು ಯಾಕೆ ವಿಶಿಷ್ಟ ಅನಿಸಿದ್ರು ಅಂತಂದರೆ, ನೀವೆಲ್ಲ ನೆನಪಿಟ್ಟುಕೊಳ್ಬೇಕು, ಹಾಡ ಹಾಡೋರು ಭಾಳ ಮಂದಿದ್ದಾರೆ ನಮ್ಮಲ್ಲಿ. ಹಾಡ ಹಾಡೋರು ಭಾಳ ಮಂದಿದ್ದಾರೆ. ರಾಗಾನು ಮಾಡ್ತಾರೋ, ನಾದ ಮಾಡ್ತಾರೋ, ನಿನಾದ ಮಾಡ್ತಾರೋ, ಸುನಾದ ಮಾಡ್ತಾರೋ. ಹಾಡ ಹಾಡೋರು ಭಾಳ ಮಂದಿದ್ದಾರೆ. ಹೃದಯ ತುಂಬಿ ಹಾಡ ಹಾಡಿದವರು ಮಹಾದೇವಪ್ಪನ ಹುಲ್ಯಾಳವರು ಅಂತಕ್ಕಂಥ ತಿಳ್ಕೊಬೇಕು. ಬರೀ ಅವ್ರ ಹೃದಯ ತುಂಬಿ ಹಾಡಲಿಲ್ಲ, ಅವರು ನಮ್ಮ ಹೃದಯಕ್ಕೆ ಹಾಡ ತುಂಬಿದ್ರು ನೋಡ್ರಿ. ಒಬ್ಬ ಕಲಾವಿದ ಯಾವಾಗ ಪರಿಪೂರ್ಣ ಕಲಾವಿದ ಆಗ್ತಾನೋ ಅಂತಂದ ಬಳಿಕ ಹೇಳ್ತಾರೆ, ಬೇಂದ್ರೆಯವ್ರು ಏನು ಹೇಳ್ತಾರೆ? ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ, ಎದೆ ತುಂಬಿ ಹಾಡಿದನು ಅಂದು ನೀನು ಮನಬಿಟ್ಟು ಕೇಳಿದಿರಿ ಎಂದು. ಅವ್ರು ಹೆಂಗೆ ಹಾಡಿದ್ರು ಅಂತಂದ್ರೆ ಎದೆ ತುಂಬಿ ಹಾಡಿದ್ರು. ಕೆಲವು ಮಂದಿ ಹೆಂಗೆ ಹಾಡ್ತಾರೆ ಗೊತ್ತೇನ್ರಿ? ಎದೆ ಭಾರ ಹಿಡ್ಕೊಂಡು ಹಾಡ್ತಾರೆ, ಬಳುವ ತಳತಾವ್ರಿ. ಹಾಡೋದು ಹೆಂಗೆ ಗೊತ್ತೇನು? ಎದೆ ತುಂಬಿ ಹಾಡಬೇಕು, ತುಂಬಿದು ಕೂಡ ಇರ್ಬೇಕು ನೋಡ್ರಿ. ತುಂಬಿದುದು ತುಳುಕದು ನೋಡ, ನಂಬಿದುದು ಸಂದೇಹಿಸುದು ನೋಡ, ಅಕ್ಕ ಮಹಾದೇವಿ ಹೇಳ್ತಾಳೆ ಈ ಮಾತು. ಕೆಲವು ಮಂದಿ ಹಂಗೂ ಹಾಡ್ತಾರೆ, ಕೆಲವು ಮಂದಿ ಹೆಂಗೂ ಹಾಡ್ತಾರೆ. ಅವರಿಗೆ ಗಾನ ಸುಧಾಕರ ಅಂತ ಬೇರೆ ಸುಮ್ಮ ಕೊಡಲಿಲ್ಲ. ಗಾನ ಸುಧಾಕರ ಸುಮ್ಮನೆ ಯಾರೋ ಹಾದಿ ಕೂಡಿ ಹೋಗೋರು ಕೊಡಲಿಲ್ಲ, ಬಲ್ಲವ್ರು ಕೊಟ್ಟರು. ಯಾಕೆ ಬಲ್ಲವ್ರು ಕೊಟ್ಟರು ಅಂತಂದ್ರೆ, ಶಂಭುಲಿಂಗ ಶಿವಯೋಗಿಗಳಿಗೆ ಒಂದೇ ಮಾತು ಕೊಟ್ಟಿದ್ರು ಅವರು. ಏನು ಮಾತು ಕೊಟ್ಟರು ಅಂತಂದ್ರೆ, ಶಂಭುಲಿಂಗ ಅಪ್ಪಗಳು ನೋಡ್ತಮ್ಮ, ಈ ಜಗತ್ತಿನಾಗ ಪುರಾಣ ಹೇಳೋರು ಭಾಳ ಮಂದಿ ಆಗ್ಯಾರ, ಶಾಸ್ತ್ರ ಹೇಳೋರು ಭಾಳ ಮಂದಿ ಆಗ್ಯಾರ. ಅವರು ಹೇಳೋರಾಗಲಿ, ನಿನ್ನ ಜೀವನ ಪೂರ್ತಿ ನೀ ಏನೂ ಮಾತು ಹೇಳಕ್ಕೆ ಹೋಗ್ಬೇಡ, ನೀ ಹಾಡ್ಕೊಂತ ಹೋಗ್ಬೇಡ ಹಕ್ಕಿ ಆಗಿ ಅನ್ನತಕ್ಕಂಥ ಮಾತನ್ನು ಗುರುಗಳ ಕೊಟ್ಟಿರ್ತಕ್ಕಂಥ ಒಂದು ಮಾತಿಗೆ ಹಾಡ್ಕೊಂತ ಬಂದ್ರು ನೋಡ್ರಿ. ಅವರು ಹೇಳಿದ್ರೇನಿಲ್ಲಿ ಅವ್ರು ತಿಳ್ಕೊಂಡು ಲೆಕ್ಕಕ್ಕೆ ನೋಡಿದ್ರೆ ಒಬ್ಬ ದೊಡ್ಡ ಪುರಾಣಕಾರನ ಆಗ್ಬೋದಾಗಿತ್ತು, ಶಾಸ್ತ್ರಿ ಆಗ್ಬೋದಾಗಿತ್ತು. ಇದೆಲ್ಲ ಆಗುವ ಘನತೆ ಮಹತೆ ಅವರೊಳಗಿದ್ರು ಸಹಿತ ಅವ್ರು ಹಾಡಿದ್ರೆ, ಹಾಡ ಹೆಂಗೆ ಹಾಡಿದ್ರು ಅಂತಂದ್ರೆ, ತಾವು ಇನ್ನೇನು ಮರಣದ ಮನೆಯನ್ನು ಸೇರುವ ಕಾಲಕ್ಕೆ ಒಂದು ಸಣ್ಣ ಹುಡುಗಿ ಬಂದು ಹಾಡುವ ಕಾಲಕ್ಕೆ ಆ ಸಣ್ಣ ಹುಡುಗಿಗೆ ಹಾರ್ಮೋನಿಯಂ ಬಾರಿಸಿದ್ರಲ್ರಿ, ಅದು ನಮ್ಮ ಹುಲ್ಯಾಳ ಮಹಾದೇವಪ್ಪ ಅನ್ನತಕ್ಕಂಥದ್ದನ್ನು ನಾವು ನೆನೆಸ್ಬೇಕು. ಕಲಾವಿದನ ದೊಡ್ಡವದಿನಿ ಅನ್ನೋ ಭಾವ ಬರಲಿಲ್ಲ ನೋಡ್ರಿ. ದೊಡ್ಡವ ಕಲಾವಿದ ತಾನಕೊಂಡಾಗ ಆಗಂಗಿಲ್ಲ, ಎದುರಿಗೆ ಕೂತವ್ರು ನೀವು ದೊಡ್ಡವ್ರು ಮಾಡ್ಬೇಕು ಅವ್ರನ್ನು. ಇದು ಮಹತ್ವ ಐತೆ. ಅದಕ್ಕಾಗಿ ಬಸವಣ್ಣವ್ರು ಹೇಳ್ತಾರ, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ, ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಿತ್ತು, ವೇದವ ನೋದಿದ ಬ್ರಹ್ಮನ ಶಿರಹು ಇತ್ತು, ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಈಗ ನಾ ಹಾಡಾಕತ್ತೀನಿ ಅಂದ್ರೆ ನಾವು ಹಾಡ್ತೀನಿ ನಿಮ್ಮ ಮುಂದಿಗೆ. ನಾ ಹಾಡಾಕತ್ತೀನಿ ಅಂತಂದ ಬಳಕ ನನ್ನ ಒಳಗೊಂದು ಬರ್ತೈತಿ ನೋಡ್ರಿ, ನಾ ಇಟ್ಸ್ ಮೀ. ನಾ ಹಾಡಾಕತ್ತೀನಿ ಅಂತೇಳಿ ನನ್ನ ಒಳಗೆ ಏನಾದರೂ ಬತ್ತು ಅಂತಂದ್ರೆ ಹಾಡ್ತೀಯಲ್ಲ ಹೋತಲ್ಲ. ನಾದ ಪ್ರಿಯನೂ ಅಲ್ಲ. ಯಾಕೆ? ರಾವಣ ನಾದ ಮಾಡಲಿಲ್ಲ ಏನು? ರಾವಣಕ್ಕಿಂತ ದೊಡ್ಡವ್ರೇನು ನಾವು? ನಾದ ಮಾಡಿದ್ರೆ ಕೈಲಾಸದಾಗಿನ ಶಿವನನ್ನು ಇಳಿಸಿದವನು ರಾವಣ. ರಾವಣನಿಗಿಂತ ದೊಡ್ಡವ್ರೇನು? ರಾವಣ ಯಾಕೆ ಹಾಳಾದ ಅಂದ್ರೆ ನಾನದು ರಾವಣೊಳಗೆ ಬಂತು. ವೇದ ಓದಿರ್ತಕ್ಕಂಥ ಬ್ರಹ್ಮ ನಾ ವೇದಗಳು ನನ್ನಿಂದ ರಚನೆ ಆಗುವಂತ ಬ್ರಹ್ಮನೊಳಗು ಬಂತು. ಕಲಾವಿದ ಯಾವಾಗ ದೊಡ್ಡವಾಗ್ತಾನೋ ಅಂದ್ರೆ ನಾ ಹಾಡಂಗಿಲ್ಲ, ನನ್ನೊಳಗೆ ಗುರು ಕೂತ ಹಾಡಿಸ್ತಾನೋ ಅನ್ನತಕ್ಕಂಥ ಭಾವ ಬಂದಾಗ ಕಲಾವಿದ ದೊಡ್ಡವಾಗ್ತಾನೆ. ಇದು ಗುರು ಪರಂಪರೆ, ಇದು ಸೇವಾ ಪರಂಪರೆ. ಆ ಸೇವಾ ಪರಂಪರೆ ಹಿಡ್ಕೊಂಡು ಬಂದರು ನೋಡ್ರಿ ಅವರು. ಸೇವಾ ಪರಂಪರೆ ಹಿಡ್ಕೊಂಡು ಪಡ್ತಾನ್ರಿ ಅಪ್ಪ.
ಹುಲ್ಯಾಳ ಮಹಾದೇವಪ್ಪ ಏನು ಬಂಗಾರದ ಚಮಚ ಹಾಕೊಂಡು ಬರಲಿಲ್ಲ ಭೂಮಿ ತೆಗಿ ಮೇಲೆ ಪಾಪ. ಬಂದದ್ದು ಬಡತನ, ಉಂಡದ್ದು ನೋವು ಸಂಕಟ. ಅವ್ರವ್ವ ಕೇಳೋರಂತ ಎಲ್ಲ ಹುಡುಗರು ಅಲ್ಲೊಳಿ ಗಲ್ಲೊಳಿ ಗೊತ್ತೇನೆ ಹುಂಚಿಕಾಯಿ ತೊಗೊಂಡು ಬೆಲ್ಲ ಹಾಕ್ಕೊಂಡು ಬರಳಿಗೆ ಹಚ್ಕೊಂಡು ಅಂಗಳದೊಳಗೆ ನೆಕ್ಕೋತ ಒಂದು ಕಾಲಕ್ಕೆ ಹುಲ್ಯಾಳ ಮಹಾದೇವಪ್ಪ ಅವು ಕೇಳವಂತೇವ ಎಲ್ಲ ಹುಡುಗರು ಹೊಚ್ಕೊಂಡು ಬಂದು ನನ್ನ ಬಾಯಾಗ ನೀರು ಬರಕತ್ತಾವ ಅಂತಂದಾಗ ಅವು ಒಂದ ಮಾತು ಹೇಳಕತ್ತಮ್ಮ, ನಮ್ಮ ಮನ್ಯಾಗ ಬೆಲ್ಲಿಲ್ಲ, ಭಗವಂತ ಒಂದಿಷ್ಟು ಬೆಲ್ಲ ಕೊಟ್ಟಕ್ಕೆ ನಿನ್ನ ಬಾಯಿಗೆ ಹಾಕ್ತೀನಿ ಅನ್ನತಕ್ಕಂಥ ಮಾತನ್ನ ತಾಯಿ ಹೇಳಿ ಸಮಾಧಾನ ಮಾಡ್ಕೊಂತ ಬೆಳೆಸ್ಕೊಂತ ಬಂದಳು. ಅಂತ ಕಲಾವಿದರು ಕಷ್ಟ ರೀ, ನೋವು, ಎಲ್ಲಿ ಕಷ್ಟ. ಅದಕ್ಕಾಗಿ ಹೇಳ್ತಾರೆ ಮೊದಲು ಅವಮಾನ, ಆಮೇಲೆ ಅನುಮಾನ, ಆಮೇಲೆ ಸನ್ಮಾನ ಅನ್ನತಕ್ಕಂಥದ್ದು ನಾವು ಕಂಡೀವಿ ಅಂತಂದ್ರೆ ಅದು ಹುಲ್ಯಾಳ ನಮ್ಮ ಮಹಾದೇವಪ್ಪನವರ ಜೀವನದೊಳಗೆ ಅಂತಕ್ಕಂಥದ್ದು. ಭಾಳ ಸೊಬಗಿನ ಬದುಕು, ಭಾಳ ಸೊಬಗಿನ ಬದುಕು. ಎಂಥ ಬದುಕು ಅಂತಂದ್ರೆ ನೀವು ನೆನಪಿಟ್ಟುಕೊಳ್ಬೇಕು. ಅವ್ರ ಜೀವನ ನೋಡಿದಾಗ ನಮಗೆಲ್ಲ ಭಾಳ ಒಂದು ವಿಶೇಷ ಅನಿಸ್ತದೆ. ಕಲಾವಿದ್ರ ನಂತರ ನಾನು ನೋಡಕತ್ತೀನಿ, ಕಲಾವಿದ್ರ ಅಂದ್ರೆ ತಿಕ್ಕಲಾಕತ್ತಿದ್ರು ಅವ್ರು, ಹಿಂಗೆ ತಿಕ್ಕಲಾಕತ್ತಿದ್ರು. ಏನು ತಿಕ್ಕಲಾಕತ್ತೀರಿ ಅಂತಂದ್ರೆ ಈ ಊರಾಗಲ್ರೆ ನಾವು ಚಿಕ್ಕಲಿಗೆ ಕುರಾನ್ ಮಾಡಕತ್ತೀವಿ, ಚಿಕ್ಕಲಿಗೆ ಕುರಾನ್ ಚಾಲು ಐತೆ ನಮ್ಮದು. ಏನು ತಿಕ್ಕಾಕತ್ತೀವಿ ಅಂತಂದ್ರೆ ಅವ್ರು ಕೇಳಿದೆ, ನಾ ಇದೇನು ಅಂತ ಕೇಳಿದೆ. ಅವ್ರು ಅಂದ್ರದು ಅದು ಕರಿ ಕರಿ ಇರ್ತೈತೆ ನೋಡ್ರದು, ಅದು ರುದ್ರಾಕ್ಷಿ ಪುಡಿ ಐತ್ರಿ, ಬಿಳಿದಿರ್ತೈತಲ್ಲ ಅದು ಇವತ್ತತ್ತ. ಏನ್ರಿ ಅದು ಕರಿ ಕರಿ ಪುಡಿದ ರುದ್ರಾಕ್ಷಿ ಹತ್ರಿ ಬಿಳಿದ್ ವಿಭತ್ತತ್ತ. ಮತ್ತೆ ಹೆಂಗೆ ತಿಕ್ಕಾಕತ್ತೀರಿ ಅಂತಂದಾಗ ಒಂದತ್ತ ಇದನ್ನ ಓಂ ನಮ ಶಿವಾಯ ಓಂ ನಮ ಶಿವಾಯ ತಿಕ್ತೀವಿ. ಆಮೇಲೆ ಕೇಳನೆ ಹಿಂಗ್ಯಾಕೆ 3 ಸರ್ತಿ ಬಡದ್ರಿ ಅಂತಂದು ಯಾವಂದ್ರಿ, ಒಂದು ಗುರು, ಒಂದು ಲಿಂಗ, ಇನ್ನೊಂದು ಜಂಗಮ ಅಂದವ. ಒಂದು ಗುರು, ಒಂದು ಲಿಂಗ, ಒಂದು ಜಂಗಮ, ಮತ್ತು ಮ್ಯಾಲ ಕೈ ಇಟ್ಟೇನು ಮಾಡಿದ್ವಿ ಅಂತಂದೆ ನಾನು. ಮ್ಯಾಲ ಕೈ ಇಟ್ಟೇನು ಮಾಡಿದೆ ಅಂತಂದಾಗ ಒಂದವ ಆನಿ ಮಾಡಿನಿ ಅಂತಂದವ. ಎಂಥ ಆನಿ ಅಂತಂದ್ರೆ ಮ್ಯಾಲ ಬರುತ್ತಕ್ಕ ನೀ ನನ್ನ ಕೈ ಬಿಡುವ, ನೀ ತಗೋತಕ್ಕ ನಿನ್ನ ಕೈ ನಾ ಬಿಡಂಗಿಲ್ಲ, ಆನಿ ಮಾಡೀನಿ ಅಂತಂದವ. ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ ಕೆಲವು ಮಂದಿ ಚಟ ಮಾಡ್ಕೋತ ಹಾಡವ್ರದಾರ್ರಿ. ಅದರ ನೆನಪಿಟ್ಕೊಡ್ರಿ, ಚಟ ಅನ್ನೋದನ್ನು ಚಟ ಕಟ್ಟಿ ಬಾಯಿಯನ್ನು ಸ್ವಚ್ಛ ಇಟ್ಕೊಂಡು ಹಾಡಿದವರು ಹುಲ್ಯಾಳ ಮಹಾದೇವಪ್ಪರು ಅನ್ನತಕ್ಕಂಥದ್ದನ್ನ ತಾವು ತಿಳ್ಕೊಳ್ಬೇಕು. ಎಂಥ ಅದ್ಭುತ ಪ್ರತಿಭೆ ರೀ, ಎಂಥ ಅದ್ಭುತ ಪ್ರತಿಭೆ. ಮತ್ತು ನಾವು ಒಂದು ಸೋತೀವಿ ಅಂದ್ರೆ ಮತ್ತೆ ಗೆಲ್ಲಕ್ಕೆ ಸಾಧ್ಯ ಇದೆ. ಅಂಥ ಅದ್ಭುತ ಪ್ರತಿಭೆ. ಏನು ಹಾಡಿದ್ರಿ, ಬೆಳತನ ಹಂಗೆ ಹಾಡಿದ್ರು. ನಾ ಹೇಳ್ತಿದ್ನಿ ಎಲ್ಲ ಕಡೆ ಹೋದ ಕಡೆ ಹುಲ್ಯಾಳ ಮಹಾದೇವಪ್ಪನವರು 80 ವರ್ಷ ಬದುಕ್ಯಾರಂದ್ರೆ ಬರೀ 80 ವರ್ಷ ಅಲ್ಲ, 160 ವರ್ಷ ಬದುಕಿದಂಗೆ ಆಗ್ತಿದೆ. ನಾವು ಹೆಂಗ್ರಿ, ಆಯುಷ್ಯ 10 ನಿದ್ರೆಗೆ ಹೋದವ 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30, ಮುಂದಿಲ್ಲ 10, ಶಿವರು ನೆನೆಯೋದು ಯಾವತ್ತು ಅಂತೇಳಿ ಕವಿಗಳು ಕೇಳ್ತಾರ. ಯಾಕೆ ಮಾತು ಹೇಳಿದ್ನಿ ಅಂತಂದ್ರೆ ಹುಲ್ಯಾಳ ಮಹಾದೇವಪ್ಪನವ್ರು 70 ವರ್ಷ ಬದುಕಿದ್ರೆ, 80 ವರ್ಷ ಬದುಕಿದ್ರೆ, 160 ವರ್ಷ ಅಂದ್ರೆ ನಾವು ಮಕ್ಕೊಂಡ ಜೀವಿತಾವಧಿಯನ್ನು ಸಹಿತ ಅವ್ರು ಎಚ್ಚರಿದ ಕಳೆದಾರೆ. ಅದಕ್ಕಾಗಿ ಅವ್ರು ಹೆಚ್ಚು ಬದುಕ್ಯಾರೆ ಅನ್ನತಕ್ಕಂಥದ್ದನ್ನ ಈ ವೇದಿಕೆ ಮೂಲಕ ನಾವು ನೆನೆಸ್ಬೇಕಾಗ್ತದೆ. ಹಾಡಿದ್ರೆ ಏನು ಬೆಳತನ ಹಾಡೋರು, ಏನು ಸೊಬಗು, ಏನು ಆನಂದ ಅರ್ಥ ಮಾಡ್ಕೊಡ್ರಿ. ನನಗೊಂದು ಹಾಡಾಣ ಅನಿಸೈತಿ, ನಿಮ್ಗೆ ನೋಡೋಣ. ಒಂದು ಊರಾಗ ಹಿಂಗೆ ಆತತ್ರಿ. ಅವು ಅಕ್ಬರ್ ಬೀರ್ಬಲ್ ಕತೆ ಕೇಳಿರಿ ನೀವು. ಅವು ಅಕ್ಬರ್ ಬೀರ್ಬಲ್ರ ಚರ್ಚೆ ನಡೀತತ್ತೆ. ಅವ ಅಕ್ಬರ್ ಅಂದತ್ತ ನನ್ನ ಮುಂದೆ ಹಾಡಬೇಕು, ನೀ ಎಂಥದ್ದು ಹಾಡಬೇಕು ಗೊತ್ತೇನು, ಮುಗಿಲಾರ್ದಂಥದ್ದು ಹಾಡಬೇಕು. ನಿಮ್ಮಲ್ಲಿ ಯಾರು ಹಾಡ್ತೀರೇನು? ಮತ್ತೆ ಮುಗಿಲಾರ್ದಂಥದ್ದು ಯಾವ ಹಾಡ್ತಾನಲ್ಲ ಅವಂದು ಬಂಗಾಳ ಮಾಡ್ಕೊಡ್ತಾನ ಅಂದ್ರೆ